ಮತ್ತು ಮರೆವಿನ ಒಂದು ಅಂತರ. ಹಲೋ, Dr. Mano Prasad Gopinath, lecturer, Canada. ಓಹೋ, ಬಹಳ ಸಂತೋಷ ಗೋಪಿನಾಥ್ ಅವರೇ. You have been doing a wonderful job. Congrats to you. My question is, the guest for today said, goal setting is the most important thing. Yes, the sir. first step. The question is a very personal question. When he was a small child, whether he had sir, you had a goal. Okay. At what age did you set? Yeah. As you grew up, did your goal change? Okay, very good question. Sir, Gopinath sir, Yes, sir. you have inspired us whenever you are teaching in Canada Junior College. Thanks a lot. Your personality is like that. Thanks a lot. Anyway, thank you very much, sir. Okay. This question is very appropriate. The first question is personal question. What he said that when did you set a goal, and then did your goal change? ಅಂದ್ರೆ ಗುರಿ ನೀವು ಯಾವ ವಯಸ್ಸಿನ ಇಟ್ಕೊಂಡಿದ್ರಿ ಅಂತ ಕೇಳಿದಾರೆ. ನಾನು ಚಿಕ್ಕಂದಾಗಿದ್ದಾಗ ಒಂದು ಗುರಿ, ನಾನೊಬ್ಬ ಇಂಜಿನಿಯರ್ ಆಗಬೇಕು ಅಂತ. ಅಂದರೆ ಅದಕ್ಕೆ ಕಾರಣಗಳು ನಮ್ಮ ಮನೆಯಲ್ಲಿ ತಂದೆಯವರು, ತಾಯಿಯವರು, ಅವರು ನಮ್ಮನ್ನ ಇಂಜಿನಿಯರ್ ಆದರೆ ಒಳ್ಳೆಯದು, ಹೀಗೆ ನಮ್ಮ ವಾತಾವರಣದಲ್ಲಿ ನಮಗೆ ಅನಿಸಿದ್ದು. ಎರಡನೇದು ಗುರಿ, ನಾನು ಎಲ್ಲೂ ಕೆಲಸ ಮಾಡಬಾರ್ದು, ನಾನು ಸ್ವಂತವಾಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ನನ್ನ ಎರಡನೇ ಗುರಿ. ಈ ಎರಡು ಗುರಿಗಳು ನನ್ನ ಬಾಲ್ಯದಲ್ಲಿತ್ತು. ಅಂದರೆ ಆಸ್ ಅ ಸ್ಟೂಡೆಂಟ್ ಲೈಫ್ ಬೋತ್ ಐ ಅಚೀವ್ಡ್. ಐ ಬಿಕಮ್ ಎನ್ ಇಂಜಿನಿಯರ್ ಆ್ಯಂಡ್ ಐ ಆಲ್ಸೋ ಬಿಕಮ್ what is called entrepreneur. Second question, did your goal change? Yes, goal changed. ನಾನು ಇಂಜಿನಿಯರ್ ಆಗಿ ಒಬ್ಬ ಇಂಡಸ್ಟ್ರಿಯಲ್ ಆಗಬೇಕು ಅಂತ ಹೇಳಿ ಮಾಡಿದೆನು. ಐ ಸ್ಟಾರ್ಟೆಡ್ ಮೈ ಇಂಡಸ್ಟ್ರಿ 85. ಬಟ್ ಇನ್ ದ ಪ್ರಾಸೆಸ್ ಆಫ್ ದಿಸ್ ಅಚೀವಿಂಗ್ ದ ಗೋಲ್ ನನಗೇನು ಅನಿಸ್ತು ಅಂದರೆ, ಈಗಾಗಲೇ ಮನೋಹರ್ ಪ್ರಸಾದ್ ಹೇಳಿದ್ರು, ನನ್ನ ವೃತ್ತಿ ಜೀವನ ಪ್ರಾರಂಭ ಮಾಡಿದಾಗ ನನಗಿದ್ದಂಥ ಆ ಚಾಲೆಂಜ್ ಅಂದರೆ ನಮ್ಮ ಯುವಕರನ್ನ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ತರಬೇತಿ ಕೊಟ್ಟು ನಮ್ಮ ಪದಾರ್ಥಗಳನ್ನ ಮಾರಾಟ ಮಾಡುವಂಥದ್ದು. ಈ ಒಂದು ಹಂತದಲ್ಲಿ ನನ್ನ ಗೋಲ್ ಚೇಂಜ್ ಆಯಿತು. ಯಾಕೆಂದರೆ ನನಗೆ ಆಗ ಅನಿಸಿದ್ದು, ನಿಜವಾಗ್ಲೂ ಒಬ್ಬರಿಗೆ ಟ್ರೈನಿಂಗ್ ಕೊಡುವಂಥ ಒಂದು ಆತ್ಮತೃಪ್ತಿ ಬೇರೆ ಯಾವುದೂ ಇಲ್ಲ. ಆಗ ನನಗೆ ಗೊಂದಲನೇ ಇತ್ತು, ನನ್ನ ಗೋಲ್ ಚೇಂಜ್ ಮಾಡಿದಾಗ ಮುಂದಿನ ನನ್ನ ವೃತ್ತಿ ಜೀವನ ಹೇಗೆ ಅಂತ. ಆಗ ಇನ್ನೊಂದು ಮಾತು ನನಗೆ ಎಲ್ಲೋ ಒಂದು ಕಡೆ ಓದಿದ್ದು ಕೇಳಿದೆ, ಯು ಶುಡ್ ಆಲ್ವೇಸ್ ಡೂ ವಾಟ್ ಯು ಲವ್, ಓನ್ಲಿ ದೆನ್ ಯು ಕ್ಯಾನ್ ಎಂಜಾಯ್. ಮೋಸ್ಟ್ಲಿ ಆ ಕಾರಣದಿಂದ ನಾನು ಈ ವೃತ್ತಿಗೆ ಬದಲಾದೆ. ಈಗ ಅದರಿಂದ ನನ್ನ ಗೋಲ್ ಚೇಂಜ್ ಆಯಿತು. ಇನ್ನೊಂದು ಕೊನೆಯ ಮಾತು, ಜೀವನದಲ್ಲಿ ಪ್ರತಿಯೊಬ್ಬರು ಗುರಿ ಇಟ್ಕೊಳ್ಳೇಬೇಕು. ಆದರೆ ಗುರಿ ಬದಲಾಗುತ್ತಲ್ಲ ಅಂತ ಪ್ರಶ್ನೆ ಕೇಳಿದಾಗ, ನಿಮ್ಮಲ್ಲಿ ಗುರಿ ಇದ್ರೆ ಮಾತ್ರ ಬದಲಾಗುತ್ತೆ ಹೊರತು ನೀವು ಗುರಿ ಇಲ್ಲದೆ ಇದ್ದಾಗ ಹೊಸ ಗುರಿಗಳು ಬರೋ ಸಾಧ್ಯನೇ ಇಲ್ಲ. ಸೊ ಗೋಲ್ಸ್ ವಿಲ್ ಚೇಂಜ್, ಇಟ್ ವಿಲ್ ಚೇಂಜ್ ಫಾರ್ ಬೆಟರ್.